ಈ ಕೆರೆ ಬಾವಿಗೆ ಪ್ರಾಣಿಗಳ ನೀರು ಕುಡಿಯೋದಕ್ಕೆ ಹೋಕ್ಕವು. ಕೆರೆ ಬಾವಿಗೆ ನೀರು ಕುಡಿಯೋದಕ್ಕೆ ಹೋಗುವಂಥ ಸಂದರ್ಭದೊಳಗೆ ಮೊದಲನೇದು ಆಡು ಹೋಯ್ತು ಅಂದ್ರೆ ಭಾಳ ಸೂಕ್ಷ್ಮವಾಗಿ ಕೆರೆಗೆ ಹೋಗತ್ ನೋಡ್ರಿ. ಅದು ಬಾವಿ ಕಡೆ ಭಾಳ ಸೂಕ್ಷ್ಮವಾಗಿ ಕೆರೆ ಕಡೆ ಹೋಗಿ ನೀರು ಹಿಂಗೆ ದಂಡಿ ಮ್ಯಾಲೆ ನಿಂತು ಸೊಕಾಸ ಒಳಗೆ ಕಾಲಿಡ್ತದ. ಅದು ಹೊಟ್ಟೆ ಹೊಲಸು ಮಾಡಂಗಿಲ್ರಿ. ಮತ್ತು ಆಡ ಒಳಗೆ ಸೊಕಾಸ ಕಾಲಿಟ್ಟು ಒಳಗೆ ನೀರು ಕುಡಿದು ಮತ್ತೆ ಹೊರಗೆ ಬಂದ್ಬಿಡ್ತದ. ಅದು ಆಮೇಲೆ ಎರಡನೇದು ಒಂದು ಪ್ರಾಣಿ ಹೋಗತ್ ನೋಡ್ರಿ, ಭಾಳ ವಿಚಿತ್ರ ಐತಿದು. ಯಾವುದದು? ಆಕಳ. ಆಕಳ ಒಂದು ಸ್ವಲ್ಪ ನೀರು ಒಳಗೆ ಹೋಗಿ ಸ್ವಲ್ಪ ಅಲ್ಲಿ ಗಲೀಜು ಮಾಡ್ತದ ನೋಡಿ, ನೀರೆಲ್ಲ ರೊಚ್ಚಿಗೆ ಎಬ್ಸಿಬಿಡ್ತದ. ಆ ನೀರೆಲ್ಲ ಗಲೀಜು ಮಾಡಿ ಅದ್ರೊಳಗೆ ಅದನ್ನು ನೀರು ಕುಡಿಯಂಗಿಲ್ಲ, ಅದು ನಿಲ್ತದ ಒಂದು 5 ನಿಮಿಷ. ಆ ನೀರೆಲ್ಲ ತಿಳಿ ಆಯಿತು ಅಂದ್ರೆ ಅದನ್ನ ನೀರು ಕುಡಿತದ. ಅದು ಯಾವುದ್ರಿ ಇದು ಪ್ರಾಣಿ? ಮಾತಾಡ್ರಿ ಅವ ಐತಿಲ್ಲ ಬಾಯಿ, ಅದಕ್ಕೂ ರೊಕ್ಕ ಕೊಡ್ಬೇಕು. ಈಗ ಹೆಂಗಾಗಿಬಿಟ್ಟಾವ ಅಂದ್ರೆ ಪ್ರವಚನಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ನಗೋದಿಲ್ಲ, ಚಪ್ಪಾಳಿಲ್ಲ, ಮಾತಾಡಂಗಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಮಷಿನ್ ಬಂದ್ಬಿಟ್ಟಾವ ಈಗಿನ ದಿನಮಾನದೊಳಗೆ. ಅದೇನು ರೊಟ್ಟಿ ಮಾಡೋದು ಮಷೀನು, ಮೈ ತೊಳೆಯೋದು ಮಷೀನು. ಅಬ್ಬರ ಮೈ ತೊಳೆಯೋದು ಮಷೀನ್ ಎಲ್ಲ ಐತ್ರಿ ಅಂತೀರಿ ನೀವು. ಬಂದವ್ರಿ ನಮ್ಮ ಇಂಡಿಯಾದೊಳಗೆ, ಒಂದಿಲ್ಲ ಅಲ್ಲಿ ಬಂದವು ನೋಡ್ರಿ. ಯಾವಾಗ ಎರಡನೇ ಆಕಳು ಒಂದು ಸ್ವಲ್ಪ ಹೊಲಸು ಮಾಡಿ ತಿಳಿ ನೀರು ಕುಡ್ದು ಮ್ಯಾಲೆ ಬರ್ತದ. ಆಮೇಲೆ ಮೂರನೇದು ಹೊಕ್ಕತ್ ನೋಡ್ರಿ, ಯಾವುದು? ಎಮ್ಮಿ. ಒಳಗೆ ಹೋಯ್ತಂದ್ರೆ ಎಲ್ಲ ಹೊಲಸು ನೀರು ಮಾಡಿ ಅದ ಹೊಲಸು ನೀರು ಕುಡ್ದು ಮ್ಯಾಲೆ ಬರ್ತದ. ಮಠಕ ಬರುವಂಥ ಭಕ್ತರು 3 ಥರ ಇರ್ತಾರೆ ನೋಡ್ರಿ. ಒಮ್ಮೆ ಆಡಿದ್ದಂಗೆ ಬರ್ತಾರೆ ಅವರು. ಒಳಗೆ ಬಂದ ಮಠದ ಅಟ್ಟ ಬಾಗಲ್ದಾಗ ನಿಂತು ಒಳಗೆ ಹಣಿಕೆ ಹಾಕ್ತಾರ. ಅಜವ್ರು ಏನು ಮಾಡಾಕತ್ತಾರ? ಹಾಂ ಮಕ್ಕೊಂಡಾರೇನ್ರಿ, ಆಮೇಲೆ ಬರ್ತೀನಿ ತೋರಿ ಅಂತ ಹೋಗ್ಬಿಡ್ತಾರ ಅವ್ರು. ಆಮೇಲೆ ಎರಡನೇದು ಆಕಳು ಬಂದಂಗೆ ಬರ್ತಾರೆ ನೋಡ್ರಿ. ಒಳಗೆ ಆಕಳು ಬಂದಂಗೆ ಬಂದ್ರೆ ಒಳಗೆ ಬರ್ತಾರೆ ಅವ್ರು, ಬಾಗಲ್ದಾಗ ನಿಲ್ಲಂಗಿಲ್ಲ. ಒಳಗೆ ಬಂದು ಸ್ವಲ್ಪ ವಿಚಾರ ಮಾಡ್ತಾರೆ, ಅಜ್ಜವ್ರು ಮಕ್ಕೊಂಡಾರೇನು? ಹಾಂ ಮಕ್ಕೊಂಡಾರ. 8 ಗಂಟೆ ಬಂದಾರ ರಾತ್ರಿ? ಹಾಂ 2-3 ಗಂಟೆಗೆ ಬಂದಾರ. ಓಹೋ ಎಲ್ಲಿದ್ರು, ಎಲ್ಲಿ ಕಾರ್ಯಕ್ರಮ ಹೋಗಿದ್ರು, ಎಷ್ಟು ಸಮಯ ಆಗಿತ್ತು ಎಲ್ಲ ಕೇಳ್ತಾರೆ ಅವ್ರು, ವಿಚಾರಿಸ್ತಾರೆ. ವಿಚಾರಿಸಿ ಹೋಗ್ತಾರ. ಮೂರನೇದವ್ರು ಎಮ್ಮೆ ನೋಡ್ರಿ. ಇದು ಎಮ್ಮೆ ಬಂದಂಗೆ ಒಳಗೆ ಒಂದು ಸಲ ನುಗ್ಗಿದ್ರು ಅಂದ್ರೆ ಮಠ ಹಾಳ್ಗೆಡ್ಸೋ ತನಕ ಹೊರಗೆ ಹೋಗಂಗೆ ಅಲ್ಲಿರು. ಆದ್ರೆ ನೋಡ್ರಿ ನಮ್ಮ ಚಬನೂರದೊಳಗೆ ಎಂಥವ್ರು ಅದಾರ ಅಂದ್ರೆ ಭಕ್ತರು. ಅಜ್ಜವ್ರು ನೋಡ್ರಿ ಅಷ್ಟು ದೂರಿನಿಂದ ಊರಿನಿಂದ ಇಲ್ಲಿಗೆ ಹೊರಗೆ ಕಾರ್ಯಕ್ರಮವನ್ನು ಹಾಕಿದ್ರು, ಭವ್ಯವಾಗಿರುವಂಥ ಮಠವನ್ನು ಕಟ್ಟಿದ್ರು ಕೂಡ ಚಬನೂರು ನಮ್ಮ ಅಜ್ಜವ್ರು ನಮ್ಮವ್ರು ಅಂತ ಇಷ್ಟು ದೂರ ನೀವೆಲ್ಲ ಬಂದಿರಲ್ಲ. ನಿಮಗೆಲ್ಲ ಒಮ್ಮೆ ಜೋರು ಚಪ್ಪಾಳಿ ನಿಮಗೆ ನೀವು ತಟ್ಕೋರಿವ. ಹೌದು, ಈ ಚಪ್ಪಾಳಿ ಬೇಕಾಗಿತ್ತು ನನಗೆ. ನೋಡ್ರಿ ಅಜ್ಜವರು ಬಹಳ ಅದ್ಭುತವಾಗಿರುವಂಥ ಮಾತುಗಳನ್ನು ಹೇಳಿದರು ಕರ್ಮದ ಬಗ್ಗೆ. ಕರ್ಮವನ್ನು ಯಾರೂ ಕೂಡ ಈಗ ಹೆಂಗಾಗ್ಯಾವ ಅಂದ್ರೆ ಇತ್ತೀಚಿನ ದಿನಮಾನದೊಳಗೆ ಕರ್ಮ ಬಹಳ ಸ್ಪೀಡ್ ಹೊಂಟೈತ್ರಿ. ಈಗ ನಾವು ಮಾಡಿರುವಂಥ ಕರ್ಮ ನಮ್ಮ ಬೆನ್ನಿಂದ ಬಂದ್ಬಿಡ್ತದ. ಆಗಿನ ದಿನಮಾನದೊಳಗೆ ಕರ್ಮಗಳು ಹೆಂಗಿದ್ದು ಅಂದ್ರೆ ನಮ್ಮಪ್ಪ ಮಾಡಿರುವಂಥ ಕರ್ಮ ಮಗ ಅನುಭವಿಸ್ತಿದ್ದ, ಮುತ್ತಜ್ಜ ಮಾಡಿರುವಂಥ ಕರ್ಮವನ್ನು ಮೊಮ್ಮಕ್ಕಳು ಅನುಭವಿಸ್ತಿದ್ರು. ಈಗಿಲ್ಲ, ಅವರು ಮಾಡಿರುವಂಥ ಕರ್ಮ ಅವರು ಅನುಭವಿಸ್ಬೇಕು ಅಂಥ ದಿನಮಾನ ಈಗ ಬಂದಾವು. ಭಾಳ ಸ್ಪೀಡ್. ನಾವು ಎಷ್ಟು ಸ್ಪೀಡ್ ಹೊಂಟೀವಿ ನೋಡ್ರಿ. ಈಗ ಹೆಂಗೆ 2G 3G 4G 5G ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅಂಬಾನಿ 6G ತರ್ತಾನೆ, 10G ತರ್ತಾನೆ. ಆದರೆ ಎಷ್ಟು ಸ್ಪೀಡ್ ನಾವು ಟೆಕ್ನಾಲಜಿಯಿಂದ ಹೊಂಟಿವಲ್ಲ ಈಗೆಲ್ಲ ಅಂದ್ರೆ ಅಜ್ಜೋರಿನೇ ಈಗ ಕುಳಿತಂಥ ಸಂದರ್ಭದೊಳಗೆ AI ಏನ್ರಿ ಅಜ್ಜೋರ? ನಾವು ಇಲ್ಲಿ ಕಾರ್ಯಕ್ರಮದೊಳಗೆ ಅಟೆಂಡ್ ಆಗಲಿಲ್ಲ ಅಂದ್ರೂ ಚಿಂತಿಲ್ಲ, ನಮ್ಮ ಜನ AI ಅಲ್ಲೇ ಕುಳಿತುಕೊಂಡು ನಾವು ಕಾರ್ಯಕ್ರಮದೊಳಗೆ ಅದೀವನ್ನು ಹಂಗೆ ನಿರ್ಮಾಣ ಮಾಡ್ತಾರೆ. ಅಂಥ AI ಬಂದಾವು. ಟೆಕ್ನಾಲಜಿ ಎಷ್ಟು ಸ್ಪೀಡ್ ಹೊಂಟೈತಂದ್ರೆ ಲಕ್ಷದೊಳಗೆ ಇಟ್ಕೊಳ್ರಿ. ಟೆಕ್ನಾಲಜಿ ಎಷ್ಟು ಸ್ಪೀಡ್ ಹೊಂಟೈತಲ್ಲ, ಭಗವಂತನ ಅಟ್ಟ ಸ್ಪೀಡ್ ಹೊಂಟಾನ. ಭಗವಂತನು ಅಟ್ಟ ಸ್ಪೀಡ್ ಹೊಂಟಾವ. ಅಣ್ಣಾಗದಿರ್ತೀವಿ ನೋಡ್ರಿ. ನಾವು ರಾತ್ರಿ ಹೋಗಿದ್ರಿ, ರಾತ್ರಿನ ಬಹಳ ಚಲೋ ಇದ್ರಿ, ಗೊಟ್ಟಕಂದ್ರಿ ಅಣ್ಣಾಗದಿರ್ತೀವಲ್ಲ. ಆಕ್ಸಿಡೆಂಟ್ ಒಳಗೆ ಹೋಗೇ ಬಿಟ್ರಿ. ಯಾವುದು ಶಾಶ್ವತ ಅಲ್ಲ. ಒಬ್ಬ ಹಿಂಗೆ ಹೋಗುವಂಥ ಸಂದರ್ಭದೊಳಗೆ ಒಂದು ಬೋರ್ಡ್ ನೋಡಿದ್ನಂತ. ಏನು ಬೋರ್ಡ್ ಬರ್ದಿತ್ತು ಅಂದ್ರೆ, ನೀನು ಉಂಡಂಥ ಊಟಕ್ಕೆ ನಿಮ್ಮ ಮೊಮ್ಮಕ್ಕಳಿಂದ ವಸೂಲಿ ಮಾಡುತ್ತೇವೆ ಅಂತ ಬೋರ್ಡ್ ಹಾಕಿದ್ನಂತ. ಯಾವುದ್ರಿ? ಅಂಗಡಿ ಮೇಲೆ ಹಾಕ್ಯಾನ. ಅದ್ರೊಳಗೆ ಒಬ್ಬ ವ್ಯಕ್ತಿ ಹೋಗಿ ಕುಳಿತುಕೊಳ್ತಾನೆ. ನನ್ನ ಕಿಶದಾಗಂತೂ ರೊಕ್ಕಿಲ್ಲ. ಮ್ಯಾಲೆ ನೋಡಿದ್ರೆ ಬಹಳ ಚಲೋ ಬೋರ್ಡ್ ಐತು, ನನಗೆ ಮದುವೆ ಆಗಿಲ್ಲ, ನನಗೆ ಮದುವೆ ಆಗಿ ನನ್ನ ಮಕ್ಕಳು ಹುಟ್ಟು, ನನ್ನ ಮಕ್ಕಳಿಗೆ ಇನ್ನೂ ಮಗ ಹುಟ್ಟು ನಾನು ಅಜ್ಜ ಆಗೋದಕ್ಕಿಂತ ಈ ಹೋಟೆಲ್ ಇರ್ತೈತಲ್ಲ ಯಾವನಿಗೆ ಗೊತ್ತು. ಹೋಗಿ ಉಂಡು ಮಸ್ತ್ ಹೊಟ್ಟೆ ತುಂಬಿಸ್ಕೊಂಡು ಬಂದ್ರೆ ಆಯ್ತು ಅಂತ ಒಳಗೆ ನುಗ್ಗಿದವ. ಹೋಗಿ ಕುಂತ ಮಸ್ತ್ ಉಂಡ ಮೇಲೆ ಎಲ್ಲ ತರಿಸಿದ್ ನೋಡ್ರಿ. ಮುಂದೆಲ್ಲ ತರಿಸಿ ಉಂಡು ಆಮೇಲೆ ಎದ್ದು ಹೋಗುವಂಥ ಸಂದರ್ಭದಲ್ಲಿ ನೋಡಕತ್ತಿದ್ದಾವ ಮಾಲಕ್. ಇವೇನೋ ಮಗ ಬಂದ ಉಂಡ ತಿಂದ ಹೊಂಟಾನಲ್ಲ ಅಂತ ಎದ್ದು ಬಂದು ಕೇಳಿದ, ನಿಲ್ಲಪ್ಪ ಒಂದು 2 ನಿಮಿಷ ನಿಲ್ಲು. ಯಾಕ್ರಿ? ಏನಿಲ್ಲ ನಿಲ್ಲು. ಅಲ್ಲಿ ಹೋದ ಕಂಪ್ಯೂಟರ್ ಟೆಕ್ ಅಂತ ಹೊಡೆದು ಅದ್ರೊಳಗೆ ಒಂದು ಲಿಸ್ಟ್ ದೊಡ್ಡ ಟೋಟಲ್ ಬಿಲ್ ತೊಗೊಂಡು ಬಂದು ಕೊಟ್ಟ ಅವ್ನ ಕೈಯಾಗ.
ಆ ಟೋಟಲ್ ಬಿಲ್ ಒಳಗೆ ಎಷ್ಟಿತ್ತು ಅಂದ್ರೆ 10K 10,000 ಬಿಲ್ ಇತ್ತು ಉಂಡಿದ್ದು ಊಟ. ಹೆಂಗಾರ ಉಂಡಿರ್ಬೇಕ್ರಿ ದನ ತಿಂದಂಗ. ಅದನ್ನ ನೋಡಿ ಅವ್ನು ಶಾಕ್ ಆಗಿ ಅಂದ, ಏ ಹುಚ್ಚಿಗಿಚ್ಚದೇನಿ ಮಾಲಕ್ಕ, ಬೋರ್ಡ್ ಏನಾಕಿ ನೀನು ಉಂಡಂತ ಊಟಕ್ಕೆ ನಿಮ್ಮ ಮೊಮ್ಮಕ್ಕಳಿಂದ ವಸೂಲಿ ಮಾಡುತ್ತೇವೆ ಅಂತ ಬರ್ದಿ ಮಗನೇ, ನೋಡಿದ್ರೆ ಇಲ್ಲಿ 10,000 ಬಿಲ್ ತಗೊಂಡು ಬಂದಿಯಲ್ಲ. ಅವಾಗ ಅವ ಏನು ಅನ್ಬೇಕ್ರಿ ಮಾಲಕ್ಕ, ಓ ಮಗನೇ ನಿಂದ ಅಲ್ಲಿದ ಬಿಲ್, ನಿಮ್ಮ ಅಜ್ಜ ಉಂಡು ಹೋಗಿದ್ದು ಬಿಲ್ ಇದು ಕಟ್ಟು ಮಗನೇ ಅಂದ. ಕರ್ಮ ಹಾಗಿಂದ್ರಿ ಈಗಂತೂ ಇಲ್ಲಿ ಈಗ ಭಾಳ ಸ್ಪೀಡ್ ಅದ ಈಗ. ಅದಕ್ಕಾಗಿ ನೋಡ್ರಿ ನಾವೆಲ್ಲ ಗೂಗಲ್ ಒಳಗೆ ಏನರ ಒಂದು ಸರ್ಚ್ ಮಾಡಿದ್ರೆ ಡಿಲೀಟ್ ಮಾಡ್ತೀವಿ. ನೋಡ್ರಿ ವಾಟ್ಸಪ್ ಒಳಗೆ ಒಂದು ಏನರ ಸರ್ಚ್ ಮಾಡಿದ್ವಿ ಅಂದ್ರೆ ಡಿಲೀಟ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಒಳಗೆ ಒಂದು ಏನರ ಒಂದು ಸರ್ಚ್ ಮಾಡಿದ್ವಿ ಅಂದ್ರೆ ಡಿಲೀಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದೊಳಗೆ ಏನರ ಒಂದು ಸರ್ಚ್ ಮಾಡಿದ್ವಿ ಅಂದ್ರೆ ಡಿಲೀಟ್ ಮಾಡ್ತೀವಿ. ಆದರೆ ಕರ್ಮದ ಹಿಸ್ಟ್ರಿಯನ್ನು ಯಾವ ಕಾರಣಕ್ಕೂ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಲಕ್ಷ ಲಕ್ಷ ಜನರ ಮಧ್ಯದೊಳಗಿರಿ, ಸಾವಿರ ಜನರ ಮಧ್ಯದೊಳಗಿರಿ, ಕರ್ಮ ಅನ್ನೋದು ಬೆನ್ನ ಹತ್ಕೊಂಡು ಬಂದೇ ಬರ್ತದ ಅನ್ನುವಂಥ ಸತ್ಯವನ್ನು ತಿಳ್ಕೊಂಡು ಬದುಕಿದಾಗ ಬದುಕು ಭಾಳ ಸುಂದರವಾಗಿ ಕಾಣ್ತದ. ಅಜ್ಜವ್ರು ನೋಡ್ರಿ ಇವತ್ತು ಜಬನೂರಿನ ಪರಮ ಪೂಜ್ಯರ ನಮ್ಮನ್ನೆಲ್ಲ ಇಷ್ಟು ದೊಡ್ಡ ವೇದಿಕೆ ಒಳಗೆ ಕೂಡಿಸಿ ಎಷ್ಟು ಸರಳವಾಗಿ ಅಲ್ಲಿ ಕುಂತಾವ್ರು ನೋಡ್ರಿ. ಅಜ್ಜವರು ಎಷ್ಟು ಸರಳವಾಗಿ ಕುಂತಾರ ನೋಡ್ರಿ. ಕೇವಲ ಇದನ್ನು ನಾವೆಲ್ಲ ಒಂದು ಮಠವನ್ನು ಕಟ್ಟಬೇಕಂದ್ರೆ ನಮ್ಮ 10, 10, 12 ಆಗಿರ್ತಾವೆ. ಆದ್ರೆ ನೋಡ್ರಿ ಕೇವಲ 11 ತಿಂಗಳು ನಿಜವಾಗ್ಲೂ ಸಿದ್ಧಿ ಪುರುಷ ಮಠಕ್ಕೆ ಏನು ದೊಡ್ಡದಾಗಿರುವಂಥ ತಾಕತ್ತು ಏನಂದ್ರೆ ಕೇವಲ 10 ತಿಂಗಳು ಆಯ್ತಾನೆ ಈ ಜಾಗವನ್ನು ತಗೊಂಡು. ಕೇವಲ 11 ತಿಂಗಳ ಒಳಗೆ ಕಲ್ಯಾಣ ಮಂಟಪ ನೋಡ್ರಿ, ಒಂದು ಕ್ಷಣ ಭವ್ಯವಾಗಿರುವಂಥ ಕಲ್ಯಾಣ ಮಂಟಪ, ಆ ಕಡೆ ಕೋಟಿ ರೂಪಾಯಿಯ ಮಠವನ್ನು ಕಟ್ಟಿ ಈ ಮಠವನ್ನು ಇಷ್ಟೆಲ್ಲ ಅದ್ಭುತವಾಗಿ ನಿರ್ಮಾಣ ಮಾಡಿ ನಮಗೆಲ್ಲ ಎದಕ್ಕೆ ನೋಡ್ರಿ ಇವತ್ತು ಅದ್ಭುತವಾಗಿ ಅಂಗಳದೊಳಗೆ ಕೂಡುವಂಥ, ಮಸ್ತ್ ಆಲಿಸುವಂಥ, ಮಸ್ತ್ ಊಟ ಪ್ರಸಾದವನ್ನು ಮಾಡ್ಕೊಂಡು ಹೋಗುವಂಥ ಕಲ್ಪಿಸ್ಕೊಟ್ಟಾರಲ್ರಿ. ಅಜ್ಜವ್ರಿಗೆ ಒಂದು ಜೋರು ಚಪ್ಪಾಳಿ ತಟ್ರಿ ಎಲ್ಲರೂ. ಅಲ್ಲಿ ಹಿಂದೆ ಕುಂತವ್ರು ನಿಮಗೆ ಚಪ್ಪಾಳಿ ರೊಕ್ಕ ಕೊಡ್ಬೇಕೇನ್ರಿ? ತಟ್ರಿ, ಜೋರು ತಟ್ರಿ ಒಮ್ಮೆ. ಅಪ್ಪವ್ರ ನಾವು 5-6 ದಿನದ ತಟ್ಟಿ ಸಾಕಾಯ್ತ್ರಿ, ಇವತ್ತು ನೀವು ಬಂದಿರಿ ನೀವತ್ತು ತಟ್ರಿ ಅಂತೀರಿ ನನಗೆ. ನೋಡ್ರಿ ಅಜ್ಜವ್ರು ಎಷ್ಟು ಸರಳವಾಗಿ ಅದಾರ. ನಮ್ಮೆಲ್ಲ ಪರಮ ಪೂಜ್ಯರವರು ಕೊಡೇಕಲ್ ಅಜ್ಜವ್ರು ಆದಿಯಾಗಿ ಎಲ್ಲ ಪರಮ ಪೂಜ್ಯರವರು ಹೆಗಲಿಗೆ ಹೆಗಲಾಗಿ ಎಷ್ಟು ಭವ್ಯವಾಗಿರುವಂಥ ನಾ ಇವತ್ತು ಅಲ್ಲಿಂದ ಬರಾಕತ್ತಿದ್ದೆ. ಅಲ್ಲಿಂದ ಬರುವಂಥ ಸಂದರ್ಭದೊಳಗೆ ನಿಮ್ಮ ಕಾರ್ಯಕ್ರಮದ ವೈಭವ ಎಷ್ಟು ಎಲ್ಲಿಗೆ ಹೋಗಿ ಮುಟ್ಟೈತೆ ಅಂದ್ರೆ ಗುಲ್ಬರ್ಗದೊಳಗೆ ಒಬ್ಬರು ಪರಮ ಪೂಜ್ಯರು ಇವತ್ತು ಭೇಟಿ ಆಗಿದ್ರು, ನಾಗೂರಿನ ಪರಮ ಪೂಜ್ಯರವ್ರು. ಅಂದ್ರೆ ಏನ್ರಿ ಚಬ್ನೂರೊಳಗೆ ಎಷ್ಟು ಅದ್ಭುತ ಕಾರ್ಯಕ್ರಮ ಮಾಡಕತ್ತಾರೆ, ಎಂಥ ವೇದಿಕೆ, ಎಂಥ LED ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಕತ್ತಾರೆ. ನೀವು ಹೋಗಿಲ್ಲೇನ್ರಿ ಅಂತ ನನಗೆ ಕೇಳಿದಾಗ ನಿಮಗೆ ಹೆಮ್ಮೆ ಆಗಬೇಕು. ಜೋರು ಚಪ್ಪಾಳಿಯನ್ನು ತಟ್ರು ಎಲ್ಲರೂ. ಎದಕ್ಕೆ ಚಪ್ಪಾಳಿ ರೀ ಇದು? ಎದಕ್ಕೆ ಚಪ್ಪಾಳಿ? ಅಪ್ಪರು ನೀವು ತಟ್ ಅಂದ್ರಿ ತಟ್ಟಿದ್ದೀರಿ. ನೋಡ್ರಿ ಇಷ್ಟೆಲ್ಲ ವೇದಿಕೆ ಒಳಗೆ ಗಣ್ಯ ವ್ಯಕ್ತಿಗಳು, ಇಷ್ಟೆಲ್ಲ